ನೀನು ಹೆಣ ಎತ್ಲಿ ನೀನು ಕೊಡೋದು ಹೋಗುದು ಹುಗ್ಗಿ ಉಳ್ಳಿ ನಿನ್ನ ಹರಿದು ನಮ್ಮ ಊರ ಅರ್ಸಿ ಕಟ್ಟಿ ಜೋತಿ ಬಿಡ್ಲಿ ಏ ಏನು ಬರೋಣ ಬಂದು ಹಾಗೆ ಬಾವ ಊರು ಬಾವ ನಿನ್ನ ಕಣ್ಣಾಗೇನು ಎಮ್ಮ ಕಂಡವ ಮಕ್ಕಂಡ ಪತಾ 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 ಹಿತ ಸಗಣಿ ಹಾಕ್ಯಾವ ಕಣ್ಣು ಕಾಣೋದಿಲ್ಲ ನಾ ಮುಂದೆ ಬರೋದು ನಾನಲೇ ನಿನ್ನ ಮುತ್ತಿನ ಮನ್ಮತ ಮುರಾರಿ. ಅಯ್ಯ ಮುರಾರಿ ಮಾವ ನೀನು ಅಯ್ಯ ಹೇಳಿ ಹೊಡಿಬೇಕಿಲ್ಲ ನೀ ಕೇಳಿ ಹೊಡಿಸ್ಕೋಬೇಕ ಇಲ್ಲ ನೀ ಹೊಡಿತೀನಿ ಅಂತಂದ್ರೆ ನಾನು ಹೊಡಿಸ್ಕೊಳಕ್ ರೆಡಿನ ಮಾವ. ಮೊದ್ಲ ಹೇಳಿದ್ರೆ ಸೆಂಟರ್ಕ ಹೊಡೆದು ಬಿಡ್ತಿದ್ನಿ ಅಲ್ಲಿ ಏನು ತಲಿ ತಲಿ ಹೋಗಲ್ ಬಿಡ. ಅಲ್ಲ ಏನಿದು ಇಷ್ಟು ಹೈ ಸ್ಪೀಡ್ನಾಗ ಹೊಂಟಿಲ್ಲ ಕಾಕಿ ಯಾಕೆ ಎಲ್ಲಿ ಹೊಂಟಿ ಸವಾರ ಏನ್ ಗೊತ್ತಾಗವಲ್ಲಲ್ಲ ಹೇಳ್ತಾನೆ ಕೇಳಿ ಹೇಳಲ್ಲ ಅರ್ಜೆಂಟ್ ಆಗಿ ನಾನು ಹುಬ್ಳಿಗೆ ಹೊಂಟೀನಿ. ಹೌದಾ ಹೌದು ಹೌದು ಒಂದು ನಿದ್ದೆ ಗುಳಿಗೆ ತಗೊಂಡ್ರ ಎಷ್ಟು ತಾಸು ನಿದ್ದೆ ಮಾಡ್ತಾರೆ? 1 ತಾಸು. ಹಂಗಾರ 6 ಗುಳಿಗೆಗೆ 6 ತಾಸು ಆತ. 6 ಗುಳಿಗೆ ರೊಕ್ಕ ನಾನಾ ಕೊಡ್ತೀನಿ. ನಿಮ್ಮ ಅಪ್ಪಗ ನುಂಗಿಸಿ ಬಿಡಿ. ಯಾಕ ನಮ್ಮ ಅಪ್ಪಗೆ ಯಾಕೆ ನುಂಗಿಸ್ಬೇಕಂತ? ಲೇ ಏನ ಅವನು ಕಾಟ ನನಗೆ ತಾಳಕ್ಕಾಗೋದು. ಯಾಕ ಇದು ಕೊಂಟ್ರು ಬರ್ತಾನ ಇದು ಕೊಂಟ್ರು ಬರ್ತಾನೆ. ಹಂದಿಗತ್ತೆ ನನ್ನ ಹಿಂದಿಂದ ಬೆನ್ನು ಹತ್ತಿ ಬಿಟ್ಟಾನ. ಅದಕ್ಕ ಅಲ್ಲ ಲೇ 6 ಗುಳಿಗೆ ಕೊಟ್ಟಂದ್ರ ನಮ್ಮ ಅಪ್ಪ ಪರ್ಮನೆಂಟ್ ಆಗಿ ನಿದ್ದಿನ ಮಾಡ್ತಾನ್ಲೇ. ಪಡಿಲ್ ಬಿಡಲ್ಲ ಜಡ್ಡಿನಕ್ಕ ಅಂತ ಅಂದ್ರೆ ನಮ್ಮ ದಾರಿಗೆ ಯಾರು ಅಡ್ಡ ಬರಲ್ಲ ಅಂತ. ಹೌದೌದೌದೌದು ನಿಮ್ಮ ಅವ್ನು ನೀವು ಬರೀ ಚಲೋ ಗೈಡ್ಸ್ ಕೊಡ್ತಿರ್ಲಿ ನೀವು. ಅಲ್ಲ ನಿಮ್ಮ ಅಪ್ಪನ ಹಿಂಗ ಸಾಯಿ ಹೊಡೆದಿ ನೀನ್ ಮತ್ತೆ ನಮ್ಮಪ್ಪ ಏನಾಗ್ಯಾರ ಗೊತ್ತಾನ? ಏನಾಗ್ಯಾರ? ಹಿಂಗ ಸಸಿ ಕೈಯಾಗ ತಿನ್ಸಿಗೆಂದು ರೊಟ್ಟಿ ತಿನ್ನಬಾರ್ದಂತ. ಸತ್ತ ಸ್ವರ್ಗ ಸೇರ್ಯಾರ್ಲಿ ಸತ್ತ ಸ್ವರ್ಗ ಸೇರ್ಯಾರ. ಅಯ್ಯೋ ಹೌದಾ ಇರ್ಲಿ ತಗೋ. ಏನಿಲ್ಲ ಕಂಡಮ್ ಪ್ಯಾಕೆಟ್ ಕೊಟ್ಟಂಗ ಮುಚ್ಚಿ ಕೊಡ್ತೀಯಲ್ಲ. ಹೈ ಸ್ಪೀಡ್ ಹೊಡಿಬೇಡ ಯಾಕಂದ್ರೆ ಲೋಕಲ್ ಐತಿ ಪಬ್ಲಿಸಿಟಿನೂ ಐತಿ. ಮುಚ್ಚಿಟ್ಕೋ. ಹೇಳಿದ್ದಿಲ್ಲ ತಲಿ ನುಸ್ತೈತಿ ನಂದು ಸೊರ ಕತ್ತೈತಿ ಅಂತ ನೆಗಡಿ ಬಂದು ಅದಕ್ಕೊಂದು 2 ಗುಳಿಗೆ ತಂದು ಕೊಟ್ಟಿದ್ದೆ ನೋಡ. ಊಟ ಮಾಡಿ ಮಕ್ಕೊಂತಿಲ್ಲ ಅವಾಗ ತಗೋ. ಅವಾಗ ತಗೊಂತಾನೆ ಅಲ್ಲಿ ಮಟ್ಟ ಒಂದು ಗಿಲಿ ಜಾನ್ಸ್ ಹೊಡೆದ ಬಿಡಲ್ಲ. ಹಿಂಗಂತೆ ಮಾವ Thank you.
ಮಕ್ಕೋತ ಹೋಗಲ್ ಬಿಡ ಇಷ್ಟು ಅವಸರ ಮಾಡಿ ಕಾಕಿ ಇರ್ಬೇಕಂದ್ ಎಲ್ಲಿ ಹೊಂಟಿ ಅಂತ. ಹೌದಾ, ನಾನು ಇವತ್ತು ನಮ್ಮ ಸರ್ಕಾರ ಡ್ರೈವರ್ ಕೈ ಕೊಟ್ಟ, ಅದಕ್ಕಾಗಿ ಇವತ್ತು ಹುಬ್ಳಿಗೆ ಹೋಗ್ತೀನಿ. ಹೋಗ್ತೀಯ? ಹುಬ್ಳಿಯಿಂದ ಫೇಮಸ್ ಏನು ತರ್ಬೇಕಂದ್ರೆ ನನಗೆ ತರ್ಬೇಕಾಗಿತ್ತು, ಆದ್ರೆ ಹೆಂಗ್ ಹೋಗಿ ಅಂತ. ಕಾರ್ ತಗೊಂಡು ನಿನಗ್ ಹೊಡಿಯಕ್ ಬರತ್ತ? ಅಯ್ಯ, ಹೊಡಿಯಾಕಷ್ಟೇನ. ನನಗೆ ಹೊಸ ಗಾಡಿ ಹೊಡಿಯೋದ್ಕಿಂತ ಹಳೆಯ ಗಾಡಿ ಹೊಡಿಯೋದಂದ್ರೆ ಭಾಳ ಹುರುಪು ನೋಡಿ. ಹಳೆ ಗಾಡಿ ಹೊಡಿಯೋದ? ಹಾ, ಹಳೆ ಗಾಡಿ ಹೊಡಿಯೋದು ಭಾಳ ಹುರುಪು. ಬಾ 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 ಬಾ, ಅಷ್ಟೇ ಯಾವ್ದಾರ ಯಾಕರ್ವಲ್ಲಕ್ಕ ಹಳೆದು ಸಿಕ್ಕರೆ ಸಾಕಾಗೈತಿ. ಹೋಗ್ಲಿ ಬಿಡ್ಲೆ, ನಮ್ದೊಂದು ಐತಿ ಹಾಸ್ಪಿಟ್ಲ್ನಾಗ ಆಂಬ್ಯುಲೆನ್ಸ್ ಹೊಸದೈತಿ, ಹೊಡಿತೀಯ?
ನೀ ಇಷ್ಟು ಪರ್ಮಿಷನ್ ಕೊಟ್ಟ ಮೇಲೆ ಹೊಡಿದ ಬಿಡ್ತೇನೆ ನಿಂಗೆ. ಹೌದಲ್ಲ? ಹೌದು. ಹಂಗಾದ್ರೆ ನೀನ ಫಿಕ್ಸ್ ಅಂತ ತಿಳ್ಕೊಂಡ್ಬಿಡತ್ತಿ. ಆತ ಫಿಕ್ಸ್. ನನ್ನ ಫೋನ್ ಬರಾಕತ್ತೈತಿ. ಹೌದಾ? ಎತ್ ಎತ್ ಎತ್ತ. ಹಲೋ ಸೌಕರ, ಬಂದೇರಿ ಮನೆಯಾಗದೇರಿ. ಆಂಬುಲೆನ್ಸ್ ಎಲ್ಲ ಫೋನ್ ಬಂದ ಬಿಟ್ಟೆ. ಬಂದೆ ಬಿಟ್ಟಿ. ಮೊದಲಿಗೆ ಹಾ, ನಾನೀಗ ಪಟ್ಟಣ ಹುಬ್ಳಿಗೆ ಹೋದವನ ಧಾರವಾಡ ಪೇಡೆ ತಗೊಂಡ ಬರ್ತೀನಿ. ಬರ್ತೀಯಲ್ಲ? ಬರ್ಲೆ? ಟಾಟಾ. ಬಾಯ್. ಹೋಗ್ರೋ, ನಿಮ್ಮವ್ರು ನಿನ್ನ ಸಾವುಕಾರ ನೀನು ಅಲ್ಲೇ ಬಿದ್ದು ಸಾಯಿರತ್ತಾಗ ಹಾಳಾಗಿ ಹೋಗಿ. ಹತ್ತೈತಿ ಎಲ್ಲರ ಬಗ್ ಹಾ ಸ್ಟಡಿ. ಏನ ಅರ್ಬಟ ಪ್ಯಾಟಿ ಹುಡುಗಿ ಈ ಮಂದ್ಯಾಗ ಬಂದ ಸಿಕ್ಕಿ ಸಡಗರವಳ್ಳಿ ಹುಡುಗನ ಕೈಯಾಗ. ಏನ ಅರ್ಬಟ ಪ್ಯಾಟಿ ಹುಡುಗಿ ಮಂದ್ಯಾಗ ಬಂದ ಸಿಕ್ಕಿ ಸಡಗರವಳ್ಳಿ ಹುಡುಗನ ಕೈಯಾಗ. ರೊಕ್ಕದ ಬ್ಯಾಗ ಹಾಕಿರಿ ನೀನು ಬಗಲಾಗ, ರೊಕ್ಕದ ಬ್ಯಾಗ ಹಾಕಿರಿ ನೀನು ಬಗಲಾಗ. ಕಂತಿ ಮಾಡಕತ್ತಿಲ್ಲ ಕೈಯಾಗ. ಏನಾರ್ಬಟ ಪ್ಯಾಟಿ ಹುಡುಗಿ ಮಂದ್ಯಾಗ ಬಂದ ಸಿಕ್ಕಿ ಸಡಗರವಳ್ಳಿ ಹುಡುಗನ ಕೈಯಾಗ. ಕೈಯಾಗೆ ಅಳಗಾಡ್ಸ್ತಿದ್ರೆ ಅಳಗಾಡ್ಸ್ಲಾರ್ದ ಕೆಲಸ ಇಲ್ಲ. ನಿಂದ ಅಳಗಾಡ್ಸಲಿಲ್ಲ ಅಂದ್ರೆ ಅಳಗಾಡ್ಸ್ತಾನೆ. ನಮ್ಮ ಏನಾಗ ಗೊತ್ತೈತನ ಏನಂದ? ಎಂತಿದ್ರೆ ಹೆಂಗಿರ್ಬೇಕಂತೇಳಿ. ಹೆಂಗ? ನನ್ನ ತಕ್ಕದಲ್ಲೋ ಈ ಎಣ್ಣೆ ಏನ ಮಾಡಲ್ಲ, ನನ್ನ ತಕ್ಕದಲ್ಲೋ ಈ ಎಣ್ಣೆ. ಆಕಿಗೆ ಬಾರ್ಸಾಕತ್ರ ಎಲ್ಲಿ ಕಾಣಿ ಅಲ್ಲಿ ಹೋಗ್ಕಲ್ರಿ. ಆಕಿಗೆ ಹಾಡು ಅರ್ಥ ಮಾಡ್ತೀನಿ ನಾ. ನೀ ಎಲ್ಲರೂ ಹೋಗ್ಬೇಡಪ್ಪಿ, ಇಲ್ಲೇ ಇರ್ರ. ನನ್ನ ತಕ್ಕದಲ್ಲೋ ಈ ಎಣ್ಣೆ ಏನ ಮಾಡಲ್ಲ, ನನ್ನ ತಕ್ಕದಲ್ಲೋ ಮಾರಿ ನೋಡಿದರ ಕಾಗಿಯ ಬಣ್ಣ ಎತ್ತಿ ತೋರತವ ಎರಡ ಕಣ್ಣ. ಮಾರಿ ನೋಡಿದರ ಕಾಗಿಯ ಬಣ್ಣ ಎತ್ತಿ ತೋರತವ ಎರಡ ಕಣ್ಣ. ಕಸಿ ಬಂದಳಂತ ನಮ್ಮ ಐತಿ, ಕಸಿ ಬಂದಳಂತ ನಮ್ಮ ಐತಿ, ಮನೆಯ ಮಂದಿಗೆ ನನ್ನ ತಕ್ಕದಲ್ಲೋ ಎಣ್ಣ ಏನು ಮಾಡಲಣ್ಣ, ನನ್ನ ತಕ್ಕದಲ್ಲೋ ಎಣ್ಣ. ನಮ್ಮಪ್ಪ ಸಾಕ್ ಮಾಡ್ಬಿಟ್ಟ ಅಲ್ಲಿಪ್ಪ ನಂಗೆ. ಯಾಕ ಏನಾಗಿತ್ತು? ಆ ಕಾತೂರ ಹೈ ಸ್ಪೀಡ್ ಬಿಗ್ ಬಾಸ್ ಹಿಡ್ಕೊಬ್ಬ ಬಿಟ್ರ ಸಿದ್ರೊಳ್ಳ್ಯಾಗ ಒಂದು ರಾವಣ ಅಂತ ಹೋರಿದಂತ ಬಿಗ್ ಬಾಸ್ ಹಿಡ್ಕೊಂಡು ಕರಕಿ ಒಂದು ಹಚ್ಚಿದಂತ ಹರಗಲೆ ಮಗನ ಅಂದ ನನಗೆ ಇವತ್ತು. ಫಸ್ಟ್ ಅದ್ರ ಸಲುವಾಗಿ ನಾನು ಆಳಂತೂ ಆಳು ಹುಡುಕ್ಬೇಕಲ್ಲ ಮತ್ತೆ ಕಳೆ ಪಳ್ಳಿ ತೆಗ್ಯಾಕ ಹೋದ್ನಿಪ್ಪ. ಅಲ್ಲೂರ್ ಜಾಮಕ್ಕನಂತಕ್ಕೆ ಹೋದ್ನಿ. ಅಲ್ಲಿಂದ ತಿವೇನ್ ಕಡೆ ನಾ ತೆವೆಂಗಿಲ್ಲ, ಹಂಗೆ ಹಾಕಿ ಈ ಕಡೆ ಬರಕಾತೈತದ. ಮತ್ತೆ ಆಗಕ್ಕೆ ಬೇಕಂದಿ? ಇಲ್ಲ ಈ ಕಡೆಗೆ ತಂದಿದ್ದೀರದ ಈ ಕಡೆ ಬರಬಾರ್ದು. ಗರ್ವ ಇಲ್ಲದ ಕಡ್ತಾನ ಕಟ್ಟಿದ್ರ ಆಳ್ ಹೇಳಕ ಎತ್ತಬೇಡ. ಯಾಕೆ ಎತ್ತಿದ್ರ ಮಕ್ಕಳು ಬದುಕುಳ ಶಕ್ತಿ ಇಲ್ಲ. ಆಳು ಹುಡಕಂತ ಹೋಗಿದ್ದೀರಿ ಗುರುಗಳ. ಸರಿ ಮುಂದೈತೆ ಅದ್ರದ್ದು ಹಬ್ಬ ಮಾಡ್ತೀನಿ. ಎದ್ರ ಹಬ್ಬ ಐತಡಿ ಹೇಳ್ತಾನೆ. ಎದ್ರ ಹಬ್ಬದು ಒಮ್ಮಿಗೆ ಹೇಳಂಗಿಲ್ಲ, ಲೇಟಾಗಿ ಹೇಳ್ತಾನೆ. ಅಂದ್ರೆ ಲೇಟೆಸ್ಟ್ ಆಗಿ ನೋಡ್ತಾರ ಅವ್ರ ಎಲ್ಲರೂ ನಿದ್ದೆ ಮಾಡ್ತಾರೆ. ಇದ್ರದ್ದು ಹಬ್ಬ ಐತೇನೆ ಎತ್ತದು ಎತ್ತ ಬೇಡ ಹೇಳ್ತಾರೆ. ಇತ್ತ ಏನೇ ಎತ್ತ ಹೇಳಕ ಊರಾಗ ಹೋಗಿದ್ದೀವಿ. ಊರಾಗ ಹೋಗೋ ಮಟ್ಟ ಅಂದ್ರೆ ಅಂಗನವಾಡಿ ಸಲುವಾಗಿ ಜಗಳತ್ತಿದ್ದೆ.
ಯಾಕೆ ನಾನು ದಿನ ಹೊಲ್ದಾಗ ಇರ್ತೀನಿ, ನಾನು ಯಾಕೆ ಗದ್ದಲ್ದಾಗ ಭಾಗವಹಿಸಬಾರ್ದು ನೋಡಬಾರ್ದು ಅಂತ ಇಟ್ಕೊಂಡಿದ್ದೆ ನಾನು. ಹಾ ರಾಜಕೀಯ ಬಂದಾಗ ಅಲ್ಲಿ ಏನ್ ಬರ್ತೈತಿ ಅಂದ್ರೆ ರಾ ಅಂದ್ರೆ ರಾವಣ, ಜಿ ಅಂದ್ರೆ ಜರಾಸಂಧ, ಕಿ ಅಂದ್ರೆ ಕೀಚಕ, ಏ ಅಂದ್ರೆ ಯಮಧರ್ಮ. ಈ 4 ಅಕ್ಷರನ ಒಳಗೊಂಡಿದ್ದು ಒಂದು ರಾಜಕೀಯ ಅನ್ಕೊಂಡತಿ. ಈಗ ಕಾಳೆ ಬೆಳೆ ಸಲುವಾಗಿ ಜಗಳ ಹತ್ತಿದ್ರಿ ಅಲ್ಲಿ. ಅವ್ರು ಏನ್ ಕೇಳ್ತಾರ, ಅಂಗನವಾಡಿ ಹುಡುಗರಿಗೆ ಏನ್ ಕೊಡ್ತಾರ ಅಂತ ಕೇಳಿದ್ರು. ಹೌದು ಕೇಳ್ಬೋದು. ಏನ್ ಕೊಡ್ತಾರ ಅಲ್ಲಿ? ಅಲ್ಲೇನ್ ಕೊಡ್ತಾರ? ಹಾಲು ಕೊಡ್ತಾರ, ತತ್ತಿ ಕೊಡ್ತಾರ, ಉಪ್ಪಿಟ್ಟು ಕೊಡ್ತಾರ, ಮತ್ತ ಶೇಂಗಾ ಕೊಡ್ತಾರ. ಹೌದಲ್ಲ, ಹಾ. ಕಾಳು ಬಳೆ ಎಲ್ಲಾ ಕೊಡ್ತಾರ. ಕೊಡ್ತಾರ. ಯಾರಿಗೆ ಕೊಡ್ತಾರ ಅದನ್ನ? ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಕೊಡ್ತಾರ. ಹೌದು. ಅವ್ರಿಗೆ ದಿಕ್ ತಪ್ಪಿದ್ದು ದೊಡ್ಡರಿಗೆ ಏನ್ ಕೊಡ್ತಾರ ಅಂತ ಕೇಳಿದ್ರು ಅವ್ರ. ದೊಡ್ಡವ್ರಿಗೆ ಏನ್ ಕೊಡ್ತಾರ ಅಂದ್ ಹಬ್ಬ ಮಾಡ್ತೀನಿ. ದೊಡ್ಡರಿಗೆ ಏನ್ ಕೊಡ್ತ ಜಗಳ ಒಂದ ಸೆಕೆಂಡ್ ಬಗೆಹರಿಸ ಬಿಟ್ಟಿರ. ಏನ್ ಕೊಡ್ಬೇಕಮ್ಮ ಅಂದ್ರೆ ಹಾ. ಏನಿಲ್ರಿ, ಅತಿಶಯ ದೊಡ್ಡವ್ರು ಹಿಂಗ್ ಹೂ ಅಂತಾರಲ್ಲ ಅಂತರ್ಗೆ ಎಕ್ಕಿ ಹಾಲು ಬೆಕ್ಕಿನ ಹೇಳ್ಕೊಡ್ರಿ ಅಂದೆ. ಅಂದ್ರೆ ನೀನ್ ದೊಡ್ಡವ ತಿಂದ ಬಂದಿ ಅನ್ನಂಗ ಆಯ್ತು ಈಗ. ಹಂಗಲ್ಲ, ನಮ್ಮ ಗಣ ಮಕ್ಕಳು ಕೊಡ್ಲಿಲ್ಲ, ಅವಾಗ ಉಂಡಿ ಪುಡಿ ಕೊಡ್ತಿದ್ರು ನಮಗ. ನೆಗದು ಬಿದ್ದು ಹೋಗತ್ತಾರ ತಗೊಂಡು ಎದಕ್ ಬೇಡ. ಮತ್ತ ಅಲ್ಲಿಂದ ಬಂದ್ಯ ಇದನ್ನ ಎತ್ತಾಗತ್ತಿಲ್ಲ, ಎತ್ತಿದೆ. ಇದ್ರದೊಂದು ಸಮಸ್ಯೆ ಐತಿತ್ತಲ್ಲಿ. ಏನಾಗಿತ್ತ? ಬರೀ ಇಂಥ ಜಗಳಕ ಕರಿತಾರ ನಮ್ಮನ್ನ. ಕೈ ಕೊಡ್ತೀನಿ. ಕೈ ಕೊಡಿ. ಹಾಕ್ಬಿಡ್ತಾರಪ್ಪ, ತ್ರಾಸ್ ನನಗತ್ತಿ. ಹಂಗ ಅನ್ನಬೇಡ, ಕುರಿ ವಾಸನೆ ಇಲ್ಲಿದ್ದು ಬರೀ ಬೆಳಿತಾರ ವಾಸನೆ ಐತಿ. ಮಾಡ್ತಾರಕ್ಕೆ ಏನಂದ್ರೆ ಅವ್ರು ಪಂಚಾಯತಿಗೆ ಎಷ್ಟು ಇದಾದವ ಅಂದ್ರೆ ಗುರುಗಳ ಪಂಚಾಯತಿ ಒಳಗೆ ಎಷ್ಟು ಇದಾದವ ಅಂದ್ರೆ ನಾವು ಪಂಚಾಯತಿ ಎಲ್ಲ ಕೆಲಸ ಮಾಡ್ಕೊಂತ ಹೋಗೋದು ಮಾಡ್ತೀವ್ರಿ. ಈ ಕೆಲ ಯಾವತ್ತು ಹೋಗಿದ್ಲ ಏನು ಪಂಚಾಯತಿ ಎಷ್ಟು ಅದಾವ ಅಂತ ಕೇಳಿದ್ರು ಅವ್ರು. ನಂಗೆ ಪೆನ್ ಬೇಕ್ರಿ, ಒಂದು ಹಾಳಿ ಬೇಕು, ಸ್ಕೆಚ್ ಹಾಕಿ ತೋರಿಸ್ಬೇಕಲ್ಲ. ತಮ್ಮ ಏನಿಲ್ಲ, ಈಗ ನಾನು ಇಲ್ಲೇ ಕೈ ಕಾಲದವು ಯಾವ ಪಾರ್ಟಿಗೆ ಯಾವ ಪಂಚಾಯತಿ ಹೇಳು ಅಂದ್ರೆ ಅವ್ರು. ನಾ ಹೇಳಿದ್ದೀನಿ ಬಿಡ್ರಿ, ಇದು ಗ್ರಾಮ ಪಂಚಾಯತಿ ಮುಂದೆ ಬೈತಾಗ ಈಗ ಯಾಕೆ ಹಿಂದೆ ಮ್ಯಾಲಿಂದ ಬೇಡ, ಕೆಳಗಿಂದ ಬನ್ನಿ. ಕೆಳಗೆ ಬರಂಗಿಲ್ಲ ಅವ ಹೇಳ್ತಾನೆ. ಮ್ಯಾಲ ಲಾಸ್ಟ್ ಇಟ್ಟು ಹೋದನೆ ಚಿಕ್ಕ ಬೇಡ, ಗುಳ್ಳಿ ಇರ್ತಾವ. ಗುಳ್ಳೆ ಅಂದ್ರೆ ಇದು ಚೆನ್ನೆ. ನೀರ್ಗುಳು ಇರ್ತಾವ ಮರ ಸೋರ್ತೈತಿ. ಆಮೇಲೆ ತೂಗ ಐತಿ ನಮ್ದು ಇಟ್ಕತ್ತಡ. ಇದನ್ನ ಗ್ರಾಮ ಪಂಚಾಯತಿ ನಾನು ಇದು ಇಲ್ಲಿಂದ ಇತ್ತೇನೈತಿ, ಇದು ಪಟ್ಟಣ ಪಂಚಾಯತಿ. ಅದು ಬೈಲೆ ಬೈಲೆ ಹೆಂಗೆ ಹೆದರ ತಗೊಂಡೋಗ್ಬೇಕು. ಮತ್ ಮುಂದೆ ಬರ್ಬೇಡ ನೀ. ಜಿಲ್ಲಾ ಪಂಚಾಯತಿಯಲ್ಲಿ ಐತೆ ಅಂತ ಕೇಳಿದ್ರು ಅವರು. ಕೇಳ್ಕೊಂಡ್ ಬರ್ತೇನೆ ತಡಿಲ. ಇಲ್ಲಿಂದ ಹಿಡಿದಿದ್ದು ಜಿಲ್ಲಾ ಪಂಚಾಯತಿ ಎಂದ. ಮತ್ತೆ ಕೇಂದ್ರ ಎಲ್ಲಿತ್ತು ಅಂದ್ರು ನನಗೆ ದಿಕ್ ತಪ್ಪಿದ್ದೆ. ಬರೀ ಇಂಥ ಜಗಳಕ ಕರೀತಾರೆ. ಇಲ್ಲಪ್ಪ ನೀವು ಸಮಾಧಾನ ಮಾಡೋದ್ರೆ ಇದನ್ನೂ ಒಂದು ಮಧ್ಯಾಹ್ನ ಮುಗಿಸ್ತೀನಿ ಎಂದೇನ. ಏನ್ ತಮ್ಮ ಅಂದ್ರೆ ಆ ಕೇಂದ್ರ ಸುದ್ದಿಗೆ ಹೋಗ್ಬೇಡ್ರಿ, ಅರಬಿ ಹಚ್ಚಿ ಉದ್ಘಾಟಕ್ಕೆ ಬಿಟ್ಟಿವಿ. ಅರಬಿ ಹಚ್ಚಿ ಉದ್ಘಾಟಿಗೆ ಬಿಟ್ಟಿ ಅರಬಿ ತಗೋ ತೋರಿಸ್ಬೇಕಲ್ಲ. ಬೇಡ, ಅದು ಯಾಕೆ ಉದ್ದಿನ ಗಿಟ್ಟಿ ಫಸ್ಟ್ ಬೆಳಗ್ತಾರ. ಏನಾಯ್ತು? ಅದನ್ನ ಉದಿನ ಕಡೆ ತಂದಿ ಇಲ್ಲ. ಉದಿನ ಗಡ್ಡಿ ಫಸ್ಟ್ ಬೆಳಗ್ತಾರ. ಬೆಳಗ್ತಾರ ಕಾಯಿ ಐತ್ರಿ ತಡ ಇಲ್ದ ಬಿಡ್ಕೊತಿರ್ತಾವ. ಹಿಂಗಂತ ಹಂಗಲ್ಲ, ಒಡೆ ಇರ್ತಾವ ಕಾಯಿ, ಒಡೆ ಇರ್ತಾವ. ಅವ್ರ ಬಗ್ಗೆ ಹೇಳಕತ್ತಾನೆ. ಮತ್ ನಾ ಏನ್ ಬೇರೆ ಕಾಯಿ ಹೇಳಿದ್ನೆ, ನಾನು ಅದ್ರದ್ದು ಹೇಳಿದ್ದೆ. ಇನ್ನೊಂದ್ಸಲ ಹಂಗಲ್ಲ ಜೋಕ್ಮಾರ ಅಂದಿದ್ರಿ ಕಿನಂಗ ಅಂದಿದ್ನೆಲ್ಲ. ಜೋಕ್ಮಾರ ಹೊರರಿ ಯಾರ ಹೆಣ್ಮಕ್ಳು ಹೌದಲ್ಲ? ಹೊರದ್ ಬಿಟ್ಟಿಪ್ಪ ನಾವೀಗ. ಹೊರಗೆ ಬಿಟ್ಟಿದಿ ಬರೀ ಕುಂದ್ರಸ್ಕೊಂಡ್ ಅಷ್ಟ ಅಡ್ಡಾಡಿ. ಹೆಂಗ ತೋರಿಸಿ ನನ್ನ ಕುಂದ್ರಸ್ ತೋರಿಸಿ. ಅದ ಮಗಲ್ ಕಾರ್ ಗಾಡಿಯಾಗ, ಕಾರ್ ಗಾಡಿಯಾಗ ಸೆಕಡಿಗ ಗಾಡಿಯಾಗ ನೋಡು. ಮತ್ತೇನು ಚೇಂಜ್ ಆಗಿತ್ತು ಈಗೆಲ್ಲ ಕಾಲಪಿ ಹೊತ್ಕೊಂಡ್ ತಿರ್ಗಾಡಂಗಿಲ್ಲ. ಎಷ್ಟೊತ್ತು ಹೊತ್ಕೊಂಡ್ ತಿರ್ಗಾಡೋದು? ಹೌದು ಬಿಡ. ನಾವೆಲ್ಲ ಮಗ್ಳು ಕುಡ್ಸ್ಕೊಂಡ್ ತಿರ್ಗಾಡ. ಹಂಗಾಗಿ ನೋಡ ಸಣ್ಣ ಆಗೈತದ ಪಾಪ. ಮತ್ ನಿಂದ ದಪ್ಪ ಆಗೈತಿನ? ಹಂಗಲ್ಲೇ ಇತ್ಲಾಗ ನಮ್ಮ ಹೊಲಕ್ಕೆ ಕಳೆ ಕಾಳಿಲ್ಲ. ನೀ ಬರ್ತೀನ? ಹೊಲಕ್ಕೆ ಆಳಿಲ್ಲ, ಹೊಲಕ್ಕೆ ಕಳೆ ತೆಗಿಯಾಕ ಆಳಿಲ್ಲ ಅಂದ್ಯ. ಲೇ ನಿನಗಂತೀನ ಮಡ್ಡು ನನ್ನ ಮಗ ಅಂತ ತಿಳ್ಕೊಂಡೆ ನನ್ಗ. ಅಪ್ಪಿ ಡಾಕ್ಟರ್ ಬಾಯ್ ಅದಿಂಗ ತಿಳ್ಕೊಂಡ್ ಮಾತಾಡ. ಡಾಕ್ಟರ್ ಬಾಯ್ ಇದೆಯಾ? ನಮ್ಮವನ್ 3 ಅದಾವ, ಚೆಕ್ ಮಾಡ್ತೀರ? 3 ಇದ್ದು ಚೆಕ್ ಮಾಡೋದು ಅಂದ್ರೆ ಇಂಟ್ರೆಸ್ಟ್ ಬಾಳಪ್ಪಿ ನನಗೆ. ಏನಿಲ್ಲ, ಮನ್ಯಾಗ ನಮ್ಮ ಬಾಬಾ ನಮ್ಮ ಅಣ್ಣ ನಾನು 3 ಮಂದಿ ಚೆಕ್ ಮಾಡ್ತಿರ್ದ ನಾಗತ್ತೆ. ಹಿಂಗಂದೆ ಬೇಡ ಅವ್ರೆಲ್ಲ ಯಾರು ಬೇಡ. ನಿಂದ 3 ಸಲ ಮಾಡ್ತಿರ್ತಾರೆ. ಯಾಕೆ ಭಾಳ ಮನಸ್ಸು ಮಾಡಿ ಬಿಡುವ. ಎದಿ ಹೊಡ್ಕೋಬೇಡ. ಮುಖಮ್ಮವ ಅಲ್ಲ, ಅವ್ ನೋಡ್ ದಾರಿ ಕಾಯ್ತಿರ್ತಾಳ. ಬರೀ ಬರ್ಬೇಕ, ಪ್ರೀತಿಯಿಂದ ಏನು ಮಾತಾಡ್ಬೇಕನ್ನೋದು ಹೋಗೋದಿಲ್ಲ. ಬರ್ತಾನ ಆ ಸುದ್ದಿ ಈ ಸುದ್ದಿ ಪಂಚಾಯತಿ ಪಟ್ಟಣ
ಗ್ರಾಮ ಪಂಚಾಯತಿ ಅಂತ ಬರ್ತಾನೆ ಕಿಸ್ಕೊಂಡ್ ಹಿಂಗೆ ಕೊಡ್ತಿ ಮತ್ತ ತಡನೇ ಇಲ್ಲಿ ಕಲ್ಲು ಹೋಗದ ಬಿಡ್ತಾರೆ ಹಿಂಗ್ ಮಾಡಿದ್ರ ಹಾ ಏ ಬೇಡ ಮಾರ ಮತ್ತೆ ಇದು ಜೀವಂತ ಬದುಕಬೇಕಾದ್ರ ಕಾರಣ ಇವ್ರಪ್ಪ ಇವ್ರವ್ವ ಯಾಕಂದ್ರೆ ಇವ್ರಪ್ಪ ಇವ್ರವ್ವ ತ್ರಾಸ ತೊಂದಾಗ ಇದು ಆಗೈತೆ ಏನಾರ ಮಾಡಿ ಇವ್ರ ಅಪ್ಪನ ಹೊಟ್ಟೆ ಹುಟ್ಟಿಗಿಟ್ಟಿದ್ರೆ ಉಸುಲು ಕಟ್ಟಿ ಸತ್ತೋಗಿತ್ತಿದ್ದು ಇವ್ರ ಅವನ ಹೊಟ್ಟೆಗೆ ಹುಟ್ಟೈತಿ ಅಂತೇಳಿ ಬಳೆ ಬಚ್ಚಾಗೈತಿ ಮತ್ ನೀ ಅದ್ರಾಗ ಹುಟ್ಟಿ ನಾನ ಹಾ? ಹೇಳಂಗಲ್ಲ ನಮ್ಮ ಕುದುರೆ ಬಿಡ್ದಾಗ ಹೋದಾಳಂದು ಅನ್ಕೊಂಡ್ ನಾನು ಅದ ಅನ್ಕೊಂಡಿದ್ದೆ ನೀನು ಹಂಗ ಹೇಳ್ಬಿಟ್ಟು ನೋಡು ಮತ್ತೆ ಅಲ್ಲ ಮಾವ ಈಗ ನಾನು ಒಂದ್ 2 ಎಕರೆ ಹೊಲ ಹಿಡಿಬೇಕಂತ ಮಾಡೀನಿ 2 ಎಕರೆ ಹಿಡಿಬೇಡ ಹಾ ಹಿಡಿಯೋದಾದ್ರೆ 3 ಎಕರೆ ಹಿಡಿ ಹಿಂಗಂತ್ಯ ಯಾಕಂದ್ರೆ ಇತ್ಲಾಗ 1.5 ಎಕರೆ ಪಟ್ಟಿ ಅತ್ಲಾಗ 1.5 ಎಕರೆ ಪಟ್ಟಿ ನಟ್ಟು ನಡುವೆ ಮೇಂಡ್ಯಾಗ ಬೋರ್ ಹೊಡ್ಸಕ್ ಅನುಕೂಲತೈತಿ ಅಲ್ಲ ಏನ್ ಮಾಡೋದ 3 ಎಕರೆ ತಗೊಂಡ ನಿನಗ ನೀರ್ ಹಾಸಕ್ ಕೆಪಾಸಿಟಿ ಬೇಕಲ್ಲ 2 ಎಕರೆದಾಗ ಹಾಸ್ತಿರೋ ಅಂತ ಚಿಂತೆ ಆತತ್ ನನಗೆ ನಿನಗೆ ಹಂಗತೈತಿ ಅವಾಗ ನೋಡಿದಕ್ಕೂ ಇವಾಗ ನೋಡೋದಕ್ಕೂ ಡಿಫ್ರೆನ್ಸ್ ಬಾಳ ಐತಿ ನನಗೂ ಇವಾಗ ಏನ್ ಹಾಸಕ್ ಅನಿಸ್ತೈತಿ ಬರುತ್ತೋ ಗೊತ್ತದ? ಇಲ್ಲೋ ಅಂತ ಬರ್ತೈತಿ ಬರ್ತೈತೆ ನಾನು ಮಗ ಎಂತ ಹೊಲ ಹುಡುಕಾಕತ್ತ ಗೊತ್ತನ ಹಾ? ಜವಳ ಆಡ್ತಿರ್ಬೇಕು ಅವು ಏ ಅವ್ ಜವಳ ಹತ್ಲಿಕ್ಕೂ ನೀ ಹಾಸ್ಯ ಜವಳ ಹತ್ತದು ಅದು ಒಣಗಿದ್ರ ಕುರ್ಗಿ ಹಾಕಿ ರೌಂಡ್ ಬೀಜ ಬಿತ್ತದ ಹಾ ಅಕಸ್ಮಾತ್ ಹೆಚ್ಚು ಕಡಿಮೆ ಆದ್ರೆ ಗೆಜವಲಿಗಲ್ಲಿ ಹಾಕಿ ರೋಟ್ರಿ ಚೆಪ್ತಾರೆ ಜಪ್ಪಿ ನೆಟ್ಟಿ ಹಚ್ಚಿ ಬಿಡೋದು ಓ ಇವನು ಐತಿ ನಮ್ದೊಂದ್ ಎಕರೆ ಅದ್ರ ಕಸ ಕಡ್ಡಿನ ಬಾಳ ಹಂಗಿದ್ರೆ ಬೇಸ್ ನಮಗ ಹೌದಾ ಹಚ್ಚಿ ನಿಂತ ಹೊರಗಾಕ್ ಬರ್ತೈತಿ ಹಚ್ಚಿ ನಿಂತ ಹರಗ್ದ್ಯಾ ಆಯ್ತು ಹಂಗಾದ್ರೆ ಇವತ್ತಿಂದ ನಿನಗೆ ಹೊಲನ ತೋರಿಸ್ತೀನಿ ಹಚ್ಚಿ ನಿಂತ ಹೆಂಗ್ ಹರಗ್ತೀನಿ ನೋಡ್ತೀನಿ ಅಂತ ನೀ ಹರಗದ್ ನೋಡ ಮತ್ತೆ ಎರಡು ಹೇಳ ಹೇಳ 2 ಎಕರೆ ಹೇಳ ಅರ್ಧ ಬರ್ಧ ಮಾಡ್ಬೇಡ 2 ಎಕರೆ ಮತ್ತೆ ಹೆಚ್ಚಿಗೆ ಕೊಡ್ತಾನೆ 2 ಎಕರೆ ಹಾ ಹೆಚ್ಚಿಗೆ ಕೊಡ್ತೀಯ ಅದೆಲ್ಲ 3 ಅಲ್ಲಿ ರಂಟಿ ಇರೋದ ಒಂದ್ ಐತಂತ ಮತ್ತೆ ಏ ಮತ್ತೆ ತಗೊಂಡು 2 ಎಲ್ಲ ಸಿಗ್ತಾವ ಒಟ್ಟು ಮಂದಿದು ಬೇಕಂತ ಅಳಕಿ ಖರೀದಿ ತಗೊಂಡ್ ಕೊಡ್ತೀನಿ ನಾನು ಖರೀದಿ ಕೊಡಂಗಿಲ್ಲ ಏನೇ ಇದ್ರು ಅಗಾವ ಆಗಾವ ಒಟ್ಟ ಫಿಕ್ಸ್ 3 ಎಕರೆ ಬೇಕಾ ಅಗಾವ ಯಾಕಂದ್ರೆ ಖರೀದಿ ಮಾಡ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಬಾರ್ಲೆ ನಂದ್ರಾಗ ಹಾಸ್ ಮೊದಲು ನೋಡೋ ನಿನ್ ತಿಂಡಿನ ಬಾಳ ಇದ್ದಂಗೈತಿ ಹಾಸಿದ ಮೇಲೆ ಕೊಡ್ತಾನೆ 2 ಎಕರೆ ಬಾರ್ಲೆ ಹೊಲ್ಟ್ಯಾ ಹೊಡ್ಕೋಬೇಡ ತಪ್ಪದ್ರ ಉನ್ನಾಟ ಬಹಳ ಕೆಟ್ಟ ನನಗೇನು ಆಗೋದಿಲ್ಲ ಜಾಗ ತಪ್ಪು ಹೊಡ್ಕೊಂಡ್ರೆ ಏನಾಗೋದಿಲ್ಲ ನಿನ್ನ ಜಾಗ ತಪ್ಪು ಅಂದ್ರ ಕೈ ಮಾಡಿ ತೋರ್ಸ್ತಾ ನೋಡ್ರಿ ಈಕಿ ನಿಂದು ಜಾಗ ತಪ್ಪಿದ್ರು ನೋಡ ಆಮತ್ ತೋರ್ಸ್ತಾ ಸರ ಹೇಳಿ ನೋಡ್ರಿಪ್ಪ ನನ್ನ ರಾಗಕ್ಕೆ ಆಕಿ ರಾಗಕ್ಕೆ ವ್ಯತ್ಯಾಸ ಭಾಳ ಹೇಳ್ರಿ ಮೊದಲ ಕನ್ಫ್ಯೂಸ್ ಆಗಿ ಸರ್ ಯಾವ ಪಟ್ಯಾಗ ಕರಿದಾಗಿಡ್ಲೋ ಬೀಳಾಗಿಡ್ಲೋ ಅಂತ ಹುಡ್ಕಾಡಕತ್ತಾರ ಅವ್ರ ಮನೆ ಉಳಿತಾರ ನಿನ್ನ ಕೈಯಾಗ ಈಗ ಶಿವನೇ ಶಂಭುಲಿಂಗ ಹೊಲ ಹೊಲ ತೋರಿಸಿದ ಬಾದ ಹೊಲ ತೋರಿಸ್ತೀಯಾ ಹಾ ಹೋಗ್ರ್ಯಾ ನೀರ್ ಹಾಸಬೇಕಾ ನೀರು ಹಾಸಕ್ಕಿಂತ ಮೊದಲು ಏನದ ಒಂದು ಅಪ್ಪ ಅಪ್ಪ ಹೆಂಗದ
ರಾಮೇಶ್ವರ. ಇದು ಯಾವ ಊರು? ನಾ ಎಲ್ಲಿದ್ದೇನೆ ಒಂದೂ ಗೊತ್ತಾಗ್ತಿಲ್ಲವಲ್ಲಪ್ಪ. ಹೊಟ್ಟೆಗೆ ಅನ್ನವಿಲ್ಲದೆ ಹೊಟ್ಟೆ ಹಸಿದು ಬಹಳ ಸಂಕಟವಾಗಿದೆ. ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬೇಕೆಂದರೆ ನನ್ನ ಕಾಲನ್ನು ಮುರಿದು ಹಾಕಿದ್ದಾರೆ ಆ ನಯವಂಚಕರು. ಹೇ ಜಗನ್ಮಾತೆ, ಹೇ ಜಗನ್ಮಾತೆ, ಹೀಗೆ ಪದೇ ಪದೇ ಕಷ್ಟ ಪಡುವುದಕ್ಕಿಂತ ಒಂದೇ ಒಂದು ಸಾರಿ ಸಾವು ತಂದು ಬಿಡಬಾರದೆ ತಾಯಿ, ಸಾವು ತಂದು ಬಿಡಬಾರದೆ. ಹೌದು ಹೌದು, ನಾನು ಸಾಯಬೇಕು, ನಾನು ಸಾಯಬೇಕು. ಇಲ್ಲ ಇಲ್ಲ, ನಾನು ಸಾಯಬಾರದು, ನಾನು ಸಾಯಬಾರದು, ಬದುಕಬೇಕು. ನನಗೆ ಆದ ನನ್ನ ಕುಟುಂಬಕ್ಕೆ ಆದ ಅನ್ಯಾಯವನ್ನು ನನ್ನ ತಮ್ಮ ಹುಲಿಯಾನ ಮುಂದೆ ಹೇಳಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವ ತಕ್ಕವಾದರೂ ನಾನು ಬದುಕಬೇಕು. ಬದುಕಬೇಕಾದರೆ ಹೊಟ್ಟೆಗೆ ಅನ್ನ ಬೇಕು, ಅನ್ನ ಬೇಕಾದರೆ ಹಣ ಬೇಕು. ಆ ಹಣವನ್ನು ಈ ಹೆಣವನಿಗೆ ಯಾರು ಕೊಡುತ್ತಾರೆ ದೇವ, ಯಾರು ಕೊಡುತ್ತಾರೆ? ಮತ್ತೊಬ್ಬರಿಗೆ ದಾನ ಮಾಡಿದ ಈ ಕೈಗಳು, ಮತ್ತೊಬ್ಬರಿಗೆ ದಾನ ಮಾಡಿದ ಈ ಕೈಗಳು ಅದೇ ಕೈಗಳಿಂದ ಭಿಕ್ಷೆ ಬೇಡುವಂತಾಯಿತು ನನ್ನ ಸ್ಥಿತಿ. ಅಯ್ಯೋ ದೇವರೇ, ನನ್ನ ಪರಿಸ್ಥಿತಿಯನ್ನು ಎಲ್ಲಿಗೆ ತಂದೊಡ್ಡಿದೆಯೋ ದೇವ. ನನಗೆ ಉಳಿದಿರುವುದು ಒಂದೇ ಒಂದು ದಾರಿ. ನಾನು ಭಿಕ್ಷೆ ಬೇಡಬೇಕು, ಭಿಕ್ಷೆ ಬೇಡಲೇಬೇಕು. ಭಿಕ್ಷೆ ಬೇಡಿಯಾದರೂ ನಾನು ಊರಿಗೆ ಹೋಗಬೇಕು. ಊರಿಗೆ ಹೋಗಬೇಕಾದರೆ, ನಾನು ಬದುಕಬೇಕಾದರೆ ಅನ್ನ ಬೇಕು, ಊರಿಗೆ ಹೋಗಬೇಕಾದರೆ ಹಣ ಬೇಕು. ಆ ಹಣವನ್ನು ನಾನು ಭಿಕ್ಷೆ ಬೇಡಿ ಸಂಪಾದಿಸಬೇಕು. ಆ ಹಣವನ್ನು ನಾನು ಭಿಕ್ಷೆ ಬೇಡಿ ಸಂಪಾದಿಸಬೇಕು. ಭಿಕ್ಷೆ ಬೇಡಬೇಕು ದೇವ, ನಗತೈ ದೈವಾಹಲ್ಲಿ ಒಳಗೈ ಜೀವ, ನಗತೈ ದೈವಾಹಲ್ಲಿ ಒಳಗೈ ಜೀವ, ವಿಧಿಯಾದ ಕೊಳ್ಳೋ ವಿಧಿಯಾದ ಕೊಳ್ಳೋ ನಗತೈ ದೈವಾಹಲ್ಲಿ ಒಳಗೈ ಜೀವ,
एक दिन का राजा 4 दिन का बाजा, एक बार 2 टुकड़ा, ಪ್ರಧಾನಿಗೆ ದೇಶ ಆಳ್ವಾಸ, ರಾಜನಿಗೆ ಅರಮನೆ ಆಳ್ವಾಸ, ಕಲಾವಿದನಿಗೆ ನಟನಾಗುವ ಆಸೆ. ಆದರೆ ನನಗೆ ಈ ನಾಟಕದಲ್ಲಿ ಕುಖ್ಯಾತ ಖಳನಾಯಕನಾಗುವ ಆಸೆ. ಈ ಬೆಂಕಿ ಸಾರಥಿಯ ಸೌಂಡ್ ಕೇಳಿದರೆ ತೊಟ್ಟಿಲಲ್ಲಿ ಅಳುವ ಕೂಸಿನ ಸೌಂಡೇ ಸೈಲೆಂಟ್ ಆಗುತ್ತೆ. ಅಂಥದ್ರಲ್ಲಿ ಈ ಬೆಂಕಿ ಸಾರಥಿಗೆ ಟಚ್ ಮಾಡಿ ಸಿಗರೇಟ್ ಹಚ್ಚುವೆಯಲ್ಲ, ಯಾರು ಬಡವರಿಗೆ ಬಂದು, ರಸಿಕರಿಗೆ ಕಲಾವಿದ, ರೈತರಿಗೆ ಮಗ, ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ಹಸಿದ ಹೆಪ್ಪುಲಿ. ಯಾರು ಗೊತ್ತಾ? ನಿಮ್ಮಂತ ಹಸಿದ ಹೆಪ್ಪುಲಿಗಳ ಜೊತೆ ಬೇಟೆಯಾಡುವ ಗಜ ಸರ್ಪ ಕಾಳಿಂಗ, ಅಂದರೆ ಕೆರಳಿದ ಕಾಳಿಂಗ ಸರ್ಪ ಬೆಂಕಿ. ನಿನ್ನ ಹೆಸರು ಹೇಳಲೇ ಬರುವ ಬೆಂಕಿ, ನನ್ನ ಹೆಸರು ಕೇಳಿದರೆ ಕಲ್ಲಲ್ಲಿ ಹೂವರು, ಮರುಭೂಮಿಯಲ್ಲಿ ಬೆಳೆ ಬೆಳೆಯುತ್ತೆ. ಸರ್ಪಗಳಲ್ಲಿ ಗಜ ಸರ್ಪ, ಗಜಗಳಲ್ಲಿ ಐರಾವತ, ಮೇಧಗಳಲ್ಲಿ ಅಶ್ವಮೇಧ, ಹುಲಿಗಳಲ್ಲಿ ರಾಜಾವಲಿ. ನಿಮ್ಮಂತ ರೌಡಿಗಳಿಗೆ ರೊಚ್ಚಿಗೆದ್ದ ರೈತ ಹುಲಿ ಅಲಿಯಾಸ್ ಹುಲಿಯ. ಏ ಹುಲಿಯ, ನನ್ನ ಹೆಸರು ಕೇಳಿದರೆ ಬಂದೂಕಿನಲ್ಲಿರುವ ಗೋಲಿ ಹಾರುತ್ತೆ, ಕೈಯಲ್ಲಿರುವ ಬ್ಲೇಡ್ ಕತ್ತುಕೊಳ್ಳುತ್ತೆ. ಹುಲಿಯ, ನೀನು ಈ ಹಳ್ಳಿಗೆ ಮಾತ್ರ ಹುಲಿಯ, ನಾನು 8 ಸ್ಟೇಟ್ಗೆ ರೌಡಿ. ನಿನ್ನ ಜನ್ಮಕ್ಕೆ ಬೆಂಕಿ ಹಾಕ. ಜನ್ಮ ಕೊಟ್ಟ ತಂದೆ, ತುತ್ತು ಕೊಟ್ಟ ತಾಯಿ, ನಿತ್ಯ ಕೊಟ್ಟ ಗುರು, ಬದುಕು ಕೊಟ್ಟ ಭಗವಂತ, ಇದನ್ನು ಮರಳಿ ಕೊಡಲಾಗುತ್ತೇನೋ ಲುಚ್ಚ. ಈ ಅನ್ನದಾತ 6.5 ಕೋಟಿ ಕನ್ನಡಿಗರಿಗೆ ಅನ್ನ ಹಾಕುವ ಅನ್ನದಾತ. ಈ ರೈತ ಸುಮ್ಮನಿದ್ದರೆ ಸ್ವರ್ಗ, ಹಿಡಿದರೆ ಕ್ರಾಂತಿ. ಏ ಬೆಂಕಿ, ಏನೇ ಹುಲಿ, ಈ ಬೆಂಕಿಗೆ ಭತ್ತ ಮಾಡಿ ಕಟ್ಟು ಕಟ್ಟಿ ಸೆಡ್ಡು ಹೊಡೆಯುವ ನೆಲೆಯ ಪತ್ರ. ಇನ್ನು ಮುಂದೆ ನೋಡು ಈ ರೌದ್ರಮಯ ನಾಟಕದ ನಾಗಾಲೋಟ. ಲೇ, ಮಹಾಭಾರತದಲ್ಲಿ ದುರ್ಯೋಧನನ ತಲೆಮರೆಯ ಹತ್ತು ನೋಡಿ ನಿನ್ನ ಪ್ರಬಲ ಅನಿಸಲಿಲ್ಲ. ನನ್ನ ಹೆಸರು ಬೆಂಕಿನೇ ಅಲ್ಲ. ಏ ಬೆಂಕಿ, ಈ ರೈತ ಕೂರಿಗೆ ಹಿಡಿದು ಉತ್ತಿ ಬಿತ್ತಿ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವುದು ಗೊತ್ತು. ಆದರೆ ಎದುರಿಗೆ ಬಂದ ನಿಮ್ಮಂತ ಕಮಂಗಿಗಳ ಜೀವ ತೆಗೆಯುವುದು ಗೊತ್ತು. ಇಷ್ಟಕ್ಕೆ ಮುಚ್ಚಿಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಲಾಂಗ್ಗೆ ಆಹುತಿ ಆಗಬೇಕಾಗುತ್ತದೆ ಮಕ್ಕನೇ, ಎಚ್ಚರ. ಇದು ಬರಿ ಹುಲಿ ಅಲ್ಲ, ಹುಡುಗ ಹಣದ ತಂದು ಮಿಂಡಲ ಹುಲಿ. ಈ ಹುಲಿಯ ಎಚ್ಚರ ಮಗನೇ, ಬರುತ್ತೇನೆ.
ಪಡೆಯಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಆದಷ್ಟು ಬೇಗನೆ ಆ ವಜ್ರಕಾಂತನ ಸಕಲ ವೈಡೂರ್ಯವನ್ನು ಒದಗಿಸಿಕೊಂಡು ಅವನ ತಂಗಿಯೆಂದು 1,000 ಕುಕ್ಕೆ ಎದುರಿಗೆ ಬಂದವರ ಎಡಬಗೆ ವಿದೇಶಕ್ಕೆ ಹಾರುವುದೇ ಈ ಚಲದಂಕ ಮಲ್ಲನ ಪ್ಲಾನ್. ಬೆಳೆಸಲು ಅಮ್ಮ ಬೇಕು, ವಿದ್ಯೆ ಕಲಿಸಲು ಗುರು ಬೇಕು, ಮನೆ ಬೆಳಗಲು ಮಡದಿ ಬೇಕು. ಆದರೆ ಜೀವನದಲ್ಲಿ ಮುಂದೆ ಬರೋಕೆ ನಮ್ಮಂತ ಕ್ರೂರ ಖಳನಾಯಕರು ಬೇಕು. ಆ ವಜ್ರಕಾಂತನೊಂದಿಗೆ ಕೈ ಜೋಡಿಸಿ ಕಿಲ್ಲರ್ ಕಿಂಗ್ ಎಂದು ಮೆರೆಯುತ್ತಿರುವ ಲೇ ಬೆಂಕಿ, ಲೇ ವಜ್ರಕಾಂತ, ನೀನು ಎಷ್ಟೇ ಕಳ್ಳ ಮಾರ್ಗದಲ್ಲಿ ಹೋಗು, ನಿನ್ನ ದೌರ್ಜನ್ಯದ ದರ್ಬಾರಕ್ಕೆ ಲಗಾಮ ಹಾಕಿ ನಿನಗೆ ತಕ್ಕ ಕಲಿಸದೆ ಹೋದರೆ ಐ ಆಮ್ ನಾಟ್ ಪೊಲೀಸ್ ಆಫೀಸರ್ ಜಗನ್ನಾಥ್. ಲೇ ಬೆಂಕಿ, ನೀನು ಬೇರೆ ಸ್ಟೇಟಿನಲ್ಲಿ ಮೆರೆದಿರಬಹುದು, ಆದರೆ ಈ ಕರ್ನಾಟಕದಲ್ಲಿ ನೀನೇನಾದರೂ ಬಾಲ ಬಿಚ್ಚಿದರೆ ಮಗನ, ನಾನು ಪೊಲೀಸ್ ಬೆಲ್ಟ್ ಹಾಕಿರೋದು ನಿನ್ನಂತ ಅಂಡರ್ವರ್ಲ್ಡ್ ದಾನಗಳನ್ನೇ ಹೆಡೆಮುರಿ ಕಟ್ಟಿ ತಕ್ಕ ಶಿಕ್ಷೆ ಕೊಡೋದು ಈ ಕರ್ನಾಟಕ ಪೊಲೀಸ್ ಮುಖ್ಯ ಗುರಿ.